ನಮ್ಮದು ಪೂಜೆಯೋ ಬಹುಮಾನದ ಅರ್ಜಿಯೋ? ಇದು ಇಂದಿನ ಕ್ಷಣ ಹೊತ್ತು ಆಣಿಮುತ್ತು ಧ್ವನಿ ಸುರುಳಿ. ಸ್ನೇಹಿತರೆ, ನೀವು ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಕೆಲವು ವರ್ಷಗಳ ಹಿಂದೆ ಒಂದು ದೇವಾಲಯದ ಅಂಗಳದಲ್ಲಿದ್ದ ಹಳೆ ಬಾವಿಯ ಹೂಳು ತೆಗೆಯಲಾಯಿತು. ಹೊರತೆಗೆದ ಹೂಳಿನಲ್ಲಿ ಮಡಿಕೆ ಚೂರುಗಳು, ಬಿಂದಿಗೆಗಳು, ಡಬ್ಬಿಗಳು ಮುಂತಾದ ನಿರುಪಯೋಗಿ ವಸ್ತುಗಳು ಸಿಕ್ಕವು. ಜತೆಯಲ್ಲಿ ಒಂದಷ್ಟು ನಾಣ್ಯಗಳು ಇದ್ದವು. ಆದರೆ ಆಶ್ಚರ್ಯಕರ ವಿಷಯವೆಂದರೆ ಅಲ್ಲಿ 10 ದೇವರ ಸಣ್ಣ ಪುಟ್ಟ ವಿಗ್ರಹಗಳು ಇದ್ದವು. ಹಳೆಯ ಬಾವಿಯಲ್ಲಿ ಇವೇಕೆ ಬಂದವೆಂದು ವಿಚಾರಿಸಿದಾಗ ಹಿರಿಯರೊಬ್ಬರು ಕೊಟ್ಟ ವಿವರಣೆ ಹೀಗಿತ್ತು. ನಾವು ಕೆಲವರು ದೇವರಿಗೆ ಹರಸಿಕೊಳ್ಳುವಾಗ ಬಾವಿಗೆ ನಾಣ್ಯಗಳನ್ನು ಹಾಕುವ ಸಂಪ್ರದಾಯ. ಆ ನಾಣ್ಯಗಳೇ ಹೂಳಿನಲ್ಲಿದ್ದವು. ಮತ್ತೆ ಹಲವರ ಮನೆಯಲ್ಲಿ ಯಾವುದೋ ದೇವರ ವಿಗ್ರಹವನ್ನು, ಫೋಟೋವನ್ನು ಇಟ್ಟು ನಂಬಿಕೆಯಿಂದ ಪೂಜಿಸುತ್ತೇವೆ. ಏನೋ ಬೇಡಿಕೊಳ್ಳುತ್ತೇವೆ. ನಮ್ಮ ಬೇಡಿಕೆ ಈಡೇರಿದರೆ ಪೂಜೆ ಇನ್ನೂ ಹೆಚ್ಚಾಗುತ್ತದೆ. ಬೇಡಿಕೆ ಈಡೇರದಿದ್ದರೆ ಅಥವಾ ಏನಾದರೂ ಕೆಟ್ಟದ್ದಾದರೆ ಆ ದೇವರ ವಿಗ್ರಹ ಪ್ರಯೋಜನವಿಲ್ಲವೆಂದು ಭಾವಿಸಿ ಅದನ್ನು ಬಾವಿಗೆ ಎಸೆಯುತ್ತೇವೆ. ಮತ್ತೊಂದು ದೇವರ ಮೊರೆ ಹೋಗುತ್ತೇವೆ. ಬಾವಿಯಲ್ಲಿ ಸಿಕ್ಕ ವಿಗ್ರಹಗಳೆಲ್ಲ ಅಂತಹದೇ ಇರಬೇಕು. ಆ ದೇವರು ನಮ್ಮನ್ನು ಹಾಲಿನಲ್ಲಿ ಅದ್ದಿದರೆ ಆ ದೇವರಿಗೆ ಹಾಲಿನ ಅಭಿಷೇಕ ಮುಂದುವರಿಯುತ್ತದೆ. ನೀರಿನಲ್ಲಿ ಅದ್ದಿದರೆ ನಾವು ಆ ದೇವರನ್ನೇ ನೀರಲ್ಲಿ ಅದ್ದಿಬಿಡುತ್ತೇವೆ. ಪೂಜೆಯ ಬಗ್ಗೆ ಒಂದು ಸೂಫಿ ಪ್ರಸಂಗ ಚೆನ್ನಾಗಿದೆ. ರುಬಿಯಾ ಎಂಬ ಮಹಿಳೆ ಸೂಫಿ ಸಂತರಲ್ಲಿ ಒಬ್ಬರು. ಮಹಾನ್ ಸಾಧಕಿ. ಒಮ್ಮೆ ಕೆಲವು ಧಾರ್ಮಿಕ ವ್ಯಕ್ತಿಗಳು ಆಕೆಯನ್ನು ಭೇಟಿಯಾಗಿ ತಮ್ಮ ಸಾಧನೆ, ಪೂಜೆಗಳ ಬಗ್ಗೆ ಮಾತನಾಡುತ್ತಿದ್ದರು. ಆಕೆ ಅವರನ್ನು ದೇವರನ್ನು ಪೂಜಿಸುವುದು ಏಕೆ ಎಂದು ಪ್ರಶ್ನಿಸಿದರು. ಒಬ್ಬರು 7 ಬಗೆಯ ಘೋರ ನರಕಗಳು ಇವೆಯಂತೆ. ನಾವು ಮಾಡುವ ತಪ್ಪುಗಳ ತೀವ್ರತೆಗೆ ಅನುಗುಣವಾಗಿ ದೇವರು ಬೇರೆ ಬೇರೆ ನರಕಗಳ ಶಿಕ್ಷೆ ವಿಧಿಸುತ್ತಾರಂತೆ. ಆ ಶಿಕ್ಷೆಯನ್ನು ವಿಧಿಸಬಾರದೆಂದು ಬೇಡುವುದಕ್ಕಾಗಿ ನಾವು ದೇವರನ್ನು ಪೂಜಿಸುತ್ತೇವೆ ಎಂದರು. ಮತ್ತೊಬ್ಬರು 7 ಬಗೆಯ ಸ್ವರ್ಗಗಳು ಇವೆಯಂತೆ. ನಾವು ಮಾಡುವ ಒಳ್ಳೆಯ ಕೆಲಸಗಳಿಗೆ ಪ್ರತಿಫಲವಾಗಿ ದೇವರು ಒಳ್ಳೊಳ್ಳೆಯ ಸ್ವರ್ಗವಾಸದ ಬಹುಮಾನವನ್ನು ಕೊಡುತ್ತಾನಂತೆ. ಆ ಬಹುಮಾನಕ್ಕಾಗಿ ನಮ್ಮ ಪೂಜೆ ಎಂದರು. ರುಬಿಯಾ ಮುಗುಳ್ನಕ್ಕೂ ದೇವರು ಕೊಡುವ ಶಿಕ್ಷೆಯ ಭಯಕ್ಕೋ ಬಹುಮಾನದ ಆಸೆಗೋ ಪೂಜೆ ಮಾಡುವುದು ಸರಿಯೇ ಎಂದು ಪ್ರಶ್ನಿಸಿದಾಗ ಎಲ್ಲರೂ ಒಬ್ಬರ ಮುಖವನ್ನು ಮತ್ತೊಬ್ಬರು ನೋಡಿಕೊಂಡರು. ಒಬ್ಬರು ಧೈರ್ಯ ಮಾಡಿ, ರುಬಿಯಾರವರೇ, ತಾವು ಏಕೆ ಪೂಜೆ ಮಾಡುತ್ತೀರೆಂದು ತಿಳಿಸಬಹುದೇ ಎಂದು ಪ್ರಶ್ನಿಸಿದರು. ಆಕೆ, ನಾನು ಪೂಜಿಸುವುದು ಏಕೆಂದರೆ ನಾನು ದೇವರನ್ನು ಗೌರವಿಸುತ್ತೇನೆ, ಪ್ರೀತಿಸುತ್ತೇನೆ. ನನಗೆ ನರಕದ ಭಯವಿಲ್ಲ, ಸ್ವರ್ಗದ ಆಸೆ ಇಲ್ಲ. ನನ್ನ ದೇವರು ಬಹುಮಾನ ಕೊಡಲು ಅಥವಾ ಶಿಕ್ಷೆ ವಿಧಿಸಲು ಕುಳಿತಿರುವ ನ್ಯಾಯಾಧೀಶನಲ್ಲ. ಆತ ನನ್ನ ಅಂತರಂಗದ ಸ್ನೇಹಿತ. ನನ್ನ ಪೂಜೆ ಎಂದರೆ ಆ ಸ್ನೇಹಿತನೊಂದಿಗೆ ಮಾತುಕತೆ ಎಂದರು. ನೀವೇಕೆ ಪೂಜೆ ಮಾಡುತ್ತೀರೆಂಬ ಪ್ರಶ್ನೆಯನ್ನು ನಮಗೆ ಕೇಳಿದರೆ ನಮ್ಮ ಉತ್ತರ ಏನಿರುತ್ತದೆ? ನಮ್ಮ ಭಗವಂತ ಯಾರು? ಮೋಡಗಳ ಮೇಲಿನ ಲೋಕದಲ್ಲಿ ಕುಳಿತು ಒಡ್ಡೋಲಗ ನಡೆಸುತ್ತಾ ತನ್ನ 16 ಕೈಗಳಿಂದ ಬಹುಮಾನಗಳನ್ನು, ಶಿಕ್ಷೆಗಳನ್ನು ವಿತರಿಸುತ್ತಾ ಕುಳಿತಿರುವವನು ನಮ್ಮ ಭಗವಂತನೇ. ನಮ್ಮ ಪೂಜೆ ಹೆಚ್ಚಿನ ಬಹುಮಾನ ಪಡೆಯುವ ಅರ್ಜಿಯೇ ಅಥವಾ ಶಿಕ್ಷೆ ಮನ್ನಾ ಬೇಡುವ ಅರ್ಜಿಯೇ? ಯೋಚಿಸಬಹುದು. ಸ್ನೇಹಿತರೆ, ನೀವು ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.